ಹಾಯ್ ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತೊಂದು ವಿಡಿಯೋ ನಾನು ಮಾಡ್ತಿರೋದು ಪೇರ್ಲೆ ಹಣ್ಣಿನ ಮೇಲೆ. ಪೇರ್ಲೆ ಹಣ್ಣು ಅಂತ ಹೇಳ್ತೀವಿ ನಾವು ಇದಕ್ಕೆ. ನೀವು ಒಂದೊಂದು ಕಡೆ ಒಂದೊಂದು ಹೆಸರು ಹೇಳ್ತಾರೆ. ಸೊ ಏನು ಚಾಪಕಾಯಿ ಮತ್ತು ಚೇಪೆ ಹಣ್ಣು ಏನೇನೋ ಕರೀತಾರೆ. ಬಟ್ ನಾವು ಪೇರ್ಲೆ ಹಣ್ಣು ಅಂತ ಹೇಳ್ತೀವಿ. ಸೊ ಇದರಲ್ಲಿ ಇವಾಗ ಏನು ಹೇಳ್ತಿದ್ದಾರೆ ಅಂದರೆ, ಈ ಹಣ್ಣುಗಳಲ್ಲಿ ಹುಳಗಳಿರುತ್ತೆ, ತಿನ್ನೋದು ಸೇಫ್ ಅಲ್ಲ, ಒಳಗಡೆ ತುಂಬ ಹುಳಗಳು ಕಾಣಿಸ್ತಾ ಇದೆ ಅಂತೇಳಿ ಹೇಳ್ತಿದ್ದಾರೆ. ನನಗೆ ಗೊತ್ತಿರೋ ಹಾಗೆ ಹುಳಗಳಿರುತ್ತೆ, ಬಟ್ ಎಲ್ಲಾ ಹಣ್ಣುಗಳಲ್ಲೂ ಕೂಡ ಹುಳ ಇರೋದಿಲ್ಲ. ಇವಾಗ ಇನ್‌ಸ್ಟಾಗ್ರಾಮಲ್ಲಿ, ಯೂಟ್ಯೂಬಲ್ಲಿ ಎಲ್ಲದ್ರಲ್ಲೂ ಕೂಡ ವಿಡಿಯೋ ಅಪ್‌ಲೋಡ್ ಮಾಡ್ತಾ ಇದ್ದಾರೆ. ಅಂದರೆ ಹುಳಗಳಿರುತ್ತೆ ಅಂತ. ಅದರಿಂದ ನಾನು ಹಾಗೆ ಇಟ್ಬಿಟ್ಟಿದ್ದೀನಿ. ತಿಂದೆ ಅದು ಕೂಡ ಹಾಳಾಗ್ತಾ ಇದೆ. ಸೊ ಇವತ್ತು ನಾನೇನೆ ಟೆಸ್ಟ್ ಮಾಡೋಣ. ಇದು ನೀರಲ್ಲೇನೆ ಟೆಸ್ಟ್ ಮಾಡೋದಲ್ವಾ? ಯಾಕೆ ನಾನು ಮಾಡಬಾರ್ದು? ಸೊ ಏನು ರಿಯಲಾ ಅದು ಸುಮ್ಮನೆ ಹೇಳ್ತಿರೋದೋ ಏನಾದ್ರೂ. ಇವಾಗ ಎಲ್ಲ ಬಳಸ್ಬಿಟ್ಟು ಏನೇನೋ ಫೇಕ್ ವಿಡಿಯೋ ಮಾಡ್ತಿದ್ದಾರೆ. ಯಾವ್ದನ್ನ ನಂಬೋದು ಯಾವ್ದನ್ನ ನಂಬಾರ್ದು ಅಂತೇಳಿ ಗೊತ್ತಾಗ್ತಿಲ್ಲ. ಸೊ ನೋಡೋಣ ಇವತ್ತು ರಿಯಲ್ ಆಗಿ ನಾನೇ ಟೆಸ್ಟ್ ಮಾಡ್ಬಿಟ್ಟು ಇದ್ರಲ್ಲಿ ಹುಳ ಇದೆಯಾ ಇಲ್ಲ ಅಂತ ಹೇಳ್ಬಿಟ್ಟು ನೋಡೋಣ. ಬನ್ನಿ ನೋಡುವ. ನೋಡಿ, ನಾನು ಇದ್ರ ಒಂದು ಬೌಲಲ್ಲಿ ನೀರು ತಗೊಂಡಿದ್ದೀನಿ. ನೀರಲ್ಲಿ ಹಾಕಿಡ್ತಾ ಇದ್ದೀನಿ. ಇವಾಗ ಟೈಮ್ 1 ಗಂಟೆ 15 ನಿಮಿಷ ಆಗಿದೆ. ಸೊ ಅರ್ಧ ಗಂಟೆ ಸಾಕು ಅಂತ ಹೇಳಿದ್ದಾರೆ. ನಾನು 1 ಗಂಟೆ ಇಡ್ತೀನಿ. 1 ಅವರಲ್ಲಿ ಏನಾಗುತ್ತೆ ಅಂತೇಳಿ ನೋಡೋಣ. ನೋಡಿ, ಟೈಮ್ ಇವಾಗ 1 ಗಂಟೆ 15 ನಿಮಿಷ ನಮ್ಮ ಟೈಮಲ್ಲಿ ಮಧ್ಯಾಹ್ನ. ಸೊ ನೋಡುವ 2 ಗಂಟೆ 15 ನಿಮಿಷಕ್ಕೆ ಇದರಲ್ಲಿ ಏನಾದ್ರೂ ಬಂದಿರುತ್ತಾ, ಹುಳಗಳಿರುತ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಸೊ ಯಾಕೆಂದರೆ ಇದರಲ್ಲಿ ವೈಟಮಿನ್ ಸಿ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ನನ್ನ ಮಕ್ಕಳು, ನಮ್ಮ ಫ್ಯಾಮಿಲಿಯಲ್ಲಿ ಎಲ್ರೂ ತುಂಬಾ ತಿಂತೀವಿ. ಯಾಕೆಂದರೆ ಇದು ತುಂಬ ಆರೋಗ್ಯಕರವಾದಂಥ ಒಂದು ಹಣ್ಣು. ಇವಾಗ ಸಡನ್ನಾಗಿ ಆ ಥರ ನೋಡಿರೋದ್ರಿಂದ ನನಗೆ ಹಾರ್ಟ್ ಬ್ರೇಕಿಂಗ್ ಥರ ಇದೆ. ಸೊ ಅದಕ್ಕೇ ನೋಡಿಬಿಟ್ಟು ಏನು ಅದು ಸುಳ್ಳ ನಿಜನಾ ಅಂತೇಳ್ಬಿಟ್ಟು ಒಂದು ಕನ್ಕ್ಲೂಷನಿಗೆ ಬರಬೇಕಂತ ಹೇಳ್ಬಿಟ್ಟು ನಾನು ಮಾಡ್ತಾಯಿದ್ದೀನಿ. ಓಕೆ ಸ್ನೇಹಿತರೆ, ಇವಾಗ ಇದು ನೀರಲ್ಲಿದೆ 1 ಗಂಟೆ 15 ನಿಮಿಷದಿಂದ. ಸೊ 2 ಗಂಟೆ 15 ನಿಮಿಷಕ್ಕೆ ನೋಡೋಣ. ಇಲ್ಲಾಂದರೆ ಇನ್ನೂ ಸ್ವಲ್ಪ ಹೊತ್ತು ಬಿಟ್ಟು ನೋಡೋಣ ಎಷ್ಟು ಹುಳ ಬರುತ್ತೆ ಇದರಲ್ಲಿ ಅಂತ ಹೇಳ್ಬಿಟ್ಟು. ಹುಳ ಬರುತ್ತಾ ಇಲ್ಲ ಬರೋದಿಲ್ವಾ, ಇಲ್ಲ ಎಷ್ಟು ಬರುತ್ತೆ ಇಲ್ಲ, ಒಂದು ಬಂದ್ರೂ ಹುಳ ಇದ್ದ ಹಾಗೇನೆ. ನಾನಂತೂ ಸ್ಟಾಪ್ ಮಾಡ್ತೀನಿ ತಿನ್ನೋದು. ಬಂದಿಲ್ಲ ಅಂದರೆ ಮಾತ್ರ ಯಾರೆಲ್ಲ ವಿಡಿಯೋ ಹಾಕಿದಾರೋ ಅದು ಫೇಕ್ ವಿಡಿಯೋ, ನಂಬಕ್ಕೆ ಹೋಗ್ಬೇಡಿ. ಸೊ ಅಲ್ಲಿವರೆಗೂ ಕಾದ್ಬಿಟ್ಟು ನೋಡಿ ಆಮೇಲೆ ಡಿಸೈಡ್ ಆಗೋಣ ತಿನ್ನೋದೋ ಇಲ್ಲ ಬೇಡವಾ ಅಂತ ಹೇಳ್ಬಿಟ್ಟು. ಓಕೆ ಫ್ರೆಂಡ್ಸ್, ಮತ್ತು ಅದು 1 ಅವರ್ ಆದಮೇಲೆ ವಿಡಿಯೋ ಮಾಡಿಬಿಟ್ಟು ತೋರಿಸ್ತೀನಿ ಏನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಓಕೆ ಹಾಯ್ ಫ್ರೆಂಡ್ಸ್, ನೋಡಿ ಟೈಮ್ ಆಗಿದೆ. ಇವಾಗ ನಮ್ಮ ಹಣ್ಣುಗಳನ್ನು ನೋಡುವಂಥ ಸಮಯ. ಸೊ ನೋಡೋಣ ಬನ್ನಿ. ಕರೆಕ್ಟಾಗಿ 1 ಅವರ್ 5 ಮಿನಿಟ್ಸ್ ಆಗಿದೆ. ಯಾವುದೇ ರೀತಿ ಹುಳಗಳು ಏನೂ ಇಲ್ಲ. ನಾನು ಝೂಮಲ್ಲಿ ಕೂಡ ತೋರಿಸ್ತಾ ಇದ್ದೀನಿ. ಇದು ಫುಲ್ಲು ಕ್ಲಿಯರ್ ಆಗಿದೆ. ಗೊತ್ತಿಲ್ಲ ಆ ವಿಡಿಯೋದಲ್ಲಿ ಬರ್ತಾ ಇರೋದು ನಿಜವಾಗ್ಲೂ ಅದು ನಿಜನಾ ಇಲ್ಲ ಸುಳ್ಳೋ ಗೊತ್ತಿಲ್ಲ. ಬಟ್ ನಾನು ರಿಯಲಾಗಿ ನಿಮಗೆ ಮಾಡಿಬಿಟ್ಟು ಎದುರುಗಡೆ ತೋರಿಸ್ತಾ ಇದ್ದೀನಿ. ದರ್ ಈಸ್ ನೋ ವಾರ್ಮ್ಸ್ ಆರ್ ಎನಿಥಿಂಗ್. ನಿಶ್ಚಿಂತೆಯಿಂದ ತಿನ್ನಿ. ಇವಾಗ AI ಇರೋದ್ರಿಂದ ಯಾವುದು ನಿಜವಾದ ವಿಡಿಯೋ, ಯಾವುದು ಸುಳ್ಳು ಅಂತೇಳಿ ಯಾವುದನ್ನು ಅಂದರೆ ನಂಬಕ್ಕಾಗ್ತಾ ಇಲ್ಲ. ಇದು ಇವತ್ತಿನ ವಿಡಿಯೋ. ನಾನು ಈ ಹಣ್ಣು ಇಷ್ಟ ಆಗಿರೋದ್ರಿಂದ ಅದನ್ನು ನೋಡಿಬಿಟ್ಟು ತಿನ್ನಬಾರ್ದೇನೋ ಅಂತ ಹೇಳ್ಬಿಟ್ಟು, ಯಾಕೆ ಬಿಡೋದು ನಾವು ಕೂಡ ನೋಡೋಣ ಅಂತ ಹೇಳ್ಬಿಟ್ಟು ಇಷ್ಟೊತ್ತು ಇಟ್ಟುಬಿಟ್ಟು ನೋಡಿದ್ದೀನಿ. ಯಾವುದೇ ರೀತಿ ಹುಳಗಳು ಏನೂ ಇಲ್ಲ ಗೈಸ್. ನೋಡಿ, ಎಂಥದ್ದು ಇಲ್ಲ. ಅಲ್ಲಿ ಕಾಣಿಸ್ತಿರುವಂಥದ್ದು ಜಸ್ಟ್ ಇಲ್ಲಿರುತ್ತಲ್ವ, ಇದ್ರ ಮೇಲಿರುವಂಥ ಒಂದು ಧೂಳಿಂದಷ್ಟೇ, ಇನ್ನೇನೂ ಇಲ್ಲ. ಹುಳಗಳು ಅಂತೂ ಇಲ್ಲೇ ಇಲ್ಲ. ಸೊ ಆರಾಮಾಗಿ ತಿನ್ನಿ, ಭಯಪಡಬೇಡಿ. ಅವ್ರು ತೋರಿಸಿರುವಂಥ ಯಾವುದೇ ವಿಡಿಯೋಗಳು ನಿಜ ಅಲ್ಲ. ನಿಜ ಆಗಿದ್ದರೆ ಅದು ನನಗೆ ಗೊತ್ತಿಲ್ಲ ಅದು ಯಾವ ಥರ ಹಣ್ಣಲ್ಲಿ ಬಂದಿದೆ ಅಂತ ಹೇಳ್ಬಿಟ್ಟು. ಸದ್ಯಕ್ಕೆ ನಾನು ತಗೊಂಬಂದಿರೋ ಹಣ್ಣಲ್ಲಿ ಯಾವುದೇ ರೀತಿ ಹುಳುಗಳಿಲ್ಲ. ಚೆನ್ನಾಗಿದ್ದಾವೆ. ನಿಶ್ಚಿಂತೆಯಿಂದ ತಿಂತೀನಿ ನಾನು. ಎಲ್ರಿಗೂ ಕೂಡ ಕೊಡ್ತೀನಿ. ಇವತ್ತೊಂದು ಹಣ್ಣಿನ ಪ್ರಯೋಗ ಅಷ್ಟೇ. ಎಲ್ಲರೂ ನಿಶ್ಚಿಂತೆಯಾಗಿ ತಿನ್ನೋದಕ್ಕೆ ಮುಂಚೆ ಜಸ್ಟ್ ನೋಡ್ಕೊಳ್ಳಿ ಅಷ್ಟೇ. ಕೆಟ್ಟೋಗಿದೆಯಾ ಒಳಗಡೆ, ತುಂಬ ಹಣ್ಣಾಗಿ ಏನಾದರೂ ಹುಳಗಳು ಬಂದಿದ್ದಾವ, ತುಂಬ ಹಣ್ಣಾಗಿರೋದ್ರಿಂದ ಹುಳ ಆಗಿದೆಯಾ, ಇಲ್ಲ ಯಾವುದೋ ಏನು ಬಂದ್ಬಿಟ್ಟು ಅದ್ರ ಮೇಲೆ ಎಗ್ಗನ್ನ ಇಟ್ಟು ಅದರಿಂದ ಹುಳಗಳಾಗಿದೆಯಾ ಏನು ಅಂತ ಹೇಳ್ಬಿಟ್ಟು ನೋಡಿಬಿಟ್ಟು ತಿನ್ನಿ.
ಸೊ ನನಗನ್ಸಿರೋ ಪ್ರಕಾರ ಅದೆಲ್ಲ AI. ಆ ಥರ ಏನಾದರೂ ಇದ್ದಿದ್ರೆ ಬರಬೇಕಿತ್ತು ಇದರಲ್ಲೂ ಕೂಡ. ಸೊ ಯಾವುದೇ ರೀತಿ ಹುಳಗಳಿಲ್ಲ ಗೈಸ್. ಆರಾಮಾಗಿ ತಿನ್ನಿ, ನಿಶ್ಚಿಂತೆಯಿಂದ ಇರಿ, ಹ್ಯಾಪಿಯಾಗಿರಿ, ಖುಷಿಯಾಗಿ, ಹೆಲ್ದಿಯಾಗಿರಿ. ಸೊ ನೋಡಿ ಗೈಸ್, ಆರ್ಯ ಕೂಡ ತಿಂತಾ ಇದ್ದಾಳೆ. ಯಾವುದೇ ರೀತಿ ಹುಳ ಏನೂ ಇಲ್ಲ. ಆರ್ಯ ಚೆನ್ನಾಗಿದೆಯಾ? ಇಷ್ಟ ಆಯ್ತಾ? ಇಷ್ಟ ಆಯ್ತಾ? ಇಷ್ಟ ಆಯ್ತಾ ಇಲ್ಲ ಹೇಳಿ. ಹ್ಞೂ ಅಂದರೆ ಗುಡ್ಡ. ಅವಳು ತಿನ್ನೋದ್ರಲ್ಲಿ ಬ್ಯುಸಿ ಆಗಿದ್ದಾಳೆ ಗೈಸ್. ಸೊ ಆರಾಮಾಗಿ ತಿನ್ನಿ, ಯಾವುದೇ ಹುಳ ಇಲ್ಲ, ಎಂಥದ್ದು ಇಲ್ಲ, ಭಯಪಡಬೇಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಖುಷಿಯಾಗಿರಿ, ಹೆಲ್ದಿಯಾಗಿರಿ. ಬಾಯ್ ಬಾಯ್.